ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ನಿಮ್ಮ ನಿಲವಿಂಗೆ ನೀವು ನಾಚಬೇಡವೇ, ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬಂತಹ ನಡೆ ನುಡಿ ಏಕೆ. ಅಲ್ಲ ಎನಿಸಿಕೊಂಬುವುದರಿಂದ ಆ ಕ್ಷಣವೇ ಸಾವುದು ಲೇಸು, ಕಾಣ ಚನ್ನ ಮಲ್ಲಿಕಾರ್ಜುನ. ಹುಟ್ಟಿದ ಪ್ರತಿಯೊಬ್ಬರಿಗೂ ತನ್ನತನದ ಬಗ್ಗೆ ಅರಿವು ಇರಬೇಕಾಗುತ್ತೆ. ನಾನು ಹೇಗಿದ್ದೇನೆ ಎಂಬುದು ನನಗೆ ತಿಳಿದಿರಬೇಕು. ನನ್ನ ಸ್ಥಿತಿಯ ಕುರಿತು ಬೇರೊಬ್ಬರು ಬೆರಳು ಮಾಡಿ ತೋರಿಸುವಂತೆ ಇರಬಾರದು. ನನ್ನ ಬಗ್ಗೆ ಏನನ್ನು ಆಡಿಕೊಳ್ಳುವಂತೆ ಇರಬಾರದು. ನಾನು ತಿದ್ದಿಕೊಳ್ಳಬೇಕು. ಆಗದಿದ್ದರೆ ನನ್ನ ಬಗ್ಗೆ ನನಗೆ ನಾಚಿಕೆ ಎನಿಸಬೇಕು. ಇಲ್ಲದಿದ್ದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಏನು ಪ್ರಯೋಜನ? ಬೇರೆಯವರಿಂದ ಒಂದೊಂದನ್ನಾಡಿಸಿಕೊಂಡು ಅಲ್ಲ ಎನಿಸಿಕೊಂಡು ಬದುಕುವಂತಹ ಬದುಕು ಏಕೆ? ಹೀಗೆ ಯಾರಿಂದಲೋ ಅನಿಸಿಕೊಂಡು ಜೀವಿಸುವುದಕ್ಕೆ ಇಂಥ ಆ ಕ್ಷಣವೇ ಸಾಯುವುದು ಲೇಸು ಎನ್ನುತ್ತಾಳೆ ಮಹಾದೇವಿಯಕ್ಕ. ಬೇರೊಬ್ಬರಿಗೆ ಹೀಗೆ ಹೇಳುತ್ತಾರೆ ಎಂದರೆ ಆಕೆ ಎಂದಿಗೂ ಇಲ್ಲ ಎನಿಸಿಕೊಳ್ಳಲಿಲ್ಲ. ಶರಣರ ತಲೆಗೆ ಹೂವ ತರುವಂತೆ ಬದುಕಿದಳು. ಆ ಧೈರ್ಯವಿದ್ದಾಗಲೇ, ನಡೆ ನುಡಿ ಶುದ್ಧವಿದ್ದಾಗಲೇ ಹೀಗೆ ಮಾತನಾಡಲು ಸಾಧ್ಯ ಆಗುತ್ತೆ. ನಿಮ್ಮ ನಿಲವೆಂಗೆ ನೀವು ನಾಚಬೇಡವೇ, ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬ ನಡೆ ನುಡಿ ಏಕೆ. ಅಲ್ಲ ಎನಿಸಿಕೊಂಬುದರಿಂದ ಆ ಕ್ಷಣವೇ ಸಾವುದು ಲೇಸು, ಕಾಣ ಚನ್ನ ಮಲ್ಲಿಕಾರ್ಜುನ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣಾರ್ಥಿಗಳು.